ಸರ್. ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ ಭೇಟಿ ಮಾಡುವಾಗ ಸರ್ನ ಚಂದನ್ ಅಂತ ಸರ್. ಯಾವ ಬೆಂಗಳೂರೇ ಸರ್. ಇಲ್ಲಿ ಒಂದ್ 2-3 ಸತಿ ಅಪ್ಪು ಸರ್ನ ಭೇಟಿ ಮಾಡಿದೀನಿ. ಆ ಫೋಟೋ ನೀವು ನೋಡ್ಬೋದು. ಇದೇ ಅಪಾರ್ಟ್ಮೆಂಟ್ ಅಲ್ಲಿ ರಾಕಿಂಗ್ ಸ್ಟಾರ್ ಹೆಸರು ಇರೋದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸ್ಯಾಂಡಲ್ವುಡ್ ನ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿರ್ಬೋದು, ಹಾಗೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ರಾಜಕಾರಣಿ ವ್ಯಕ್ತಿಗಳ ಹೋಮ್ ಟೂರ್ ಕೇಳ್ತಾ ಇದ್ದೀನಿ. ಸೊ ಅವ್ರು ನಮ್ಮನ್ನ ಭೇಟಿ ಮಾಡ್ತಾರ, ಅವ್ರ ಮನೆ ಮುಂದೆ ಇರುವಂತಹ ಟೈಟ್ ಸೆಕ್ಯೂರಿಟಿ ಆಗಿರ್ಬೋದು, ಅವರ ಕಾರ್ಗಳಾಗಿರ್ಬೋದು, ಅವರ ಮನೆ ಹೇಗಿದೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಯಾರನ್ನಾರ ಭೇಟಿ ಮಾಡೋ ಚಾನ್ಸಸ್ ಸಿಗುತ್ತಾ ನೋಡೋಣ. ಇವಾಗ ನಾನ್ ನಿಮಗ್ ತೋರಿಸ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಜಾಸ್ತಿ ಜನ ಕಮೆಂಟ್ ಹಾಕಿದ್ದೆ, ರಾಕಿ ಬಾಯ್ ಮನೆ ತೋರಿಸಿ, ರಾಕಿಂಗ್ ಸ್ಟಾರ್ ಎಸ್ ಸರ್ ಮನೆ ತೋರಿಸಿ ಅಂತ. ಸ್ಯಾಂಡಲ್ವುಡ್ ನ ರಾಕಿ ಬಾಯ್, ರಾಕಿಂಗ್ ಸ್ಟಾರ್ ಎಸ್ ಸರ್ ಮನೆ ಮುಂದೆ ಇದ್ದೀನಿ. ಸೊ ಬನ್ನಿ ನಿಮ್ಗೆ ಅವರ ಮನೆ ತೋರಿಸ್ತೀನಿ. ಇದೇ ನೋಡಿ, ಇದೇ ಅಪಾರ್ಟ್ಮೆಂಟ್ ಅಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಸರ್ ಇರೋದು. ಮೋಸ್ಟ್ಲಿ ಇದರಲ್ಲಿ 7th ಫ್ಲೋರ್ ಅನ್ಸುತ್ತೆ. ಫುಲ್ ಟಾಪ್ ಡೂಪ್ಲೆಕ್ಸ್ ಇದೆ. ನಮ್ಗೆ ಆಪೋಸಿಟ್ ಗಾಲ್ಫ್ ಇದೆ ನೋಡಿ, ಗಾಲ್ಫ್. ಈ ಗಾಲ್ಫ್ ಸ್ಟೇಡಿಯಂ ಅಲ್ಲಿ ಆಕ್ಚುಲಿ ಮೆಂಬರ್ಶಿಪ್ ಆಗ್ಬೇಕಂದ್ರೆ ಗಾಲ್ಫ್ ಕ್ಲಬ್ ಅಲ್ಲಿ ಲಕ್ಷ ಇದೆ. ಪ್ರೆಸ್ಟೀಜ್. ಆಕ್ಚುಲಿ ನಾವು ಸುಮಾರು ವಿಡಿಯೋದಲ್ಲಿ ನೋಡಿದೀವಿ ರಾಕಿಂಗ್ ಸ್ಟಾರ್ ಹೆಸರು ಇಲ್ಲೆಲ್ಲ ಫ್ಯಾನ್ಸ್ ಗಳಿಗೆ ಫೋಟೋ ಕೊಟ್ಟಿರೋದು. ಮತ್ತೆ ಆಚೆಗಡೆ ಎಲ್ಲ ಫ್ಯಾನ್ಸ್ ಗಳು ಅವ್ರ ಬರ್ತ್ಡೇಗೆ, ರಾಧಿಕಾ ಪಂಡಿತ್ ಮ್ಯಾಮ್ ಬರ್ಡೇಗೆ ಆಚೆ ನಿಂತಿ ಫೋಟೋ ಎಲ್ಲ ಇಡ್ಸಿರೋದು ಸುಮಾರು ವಿಡಿಯೋಸ್ ಅಲ್ಲಿ ನಾವು ನೋಡಿದೀವಿ. ಮ್ಯಾಮ್ ಸರ್ ಸಿಗಲ್ವಾ? ಎಸ್ ಸರ್ ಯಾವಾಗ ಸಿಗ್ಬೋದು? ಹೌದಾ, ಸಿಗಲ್ಲ ಅಂತೆ, ಎಲ್ಲ ಬಿಸಿ ಇರ್ತಾರೆ. ಆಲ್ಮೋಸ್ಟ್ ಎಲ್ಲಿ ಸಿಗ್ತಾರೆ ನೋಡಿ. ಎಸ್ ಸರ್ ಕಾರ್ ಇದೆ ಇಲ್ಲೇ, ಬ್ಲಾಕ್ ಕಲರ್ ಇದೆಯಲ್ವಾ. ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುಡ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡಪ್ಪ. ಇನ್ನೊಂದೆರಡು ನಿಂಬೆ ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್. ಯಾವ ನನ್ ಮಗನೂ ಅಡ್ಡ ಬರ್ಬಾರ್ದು. ಹೆಂಗದೆ ತೊಂಡೈಕ್ಳು ಸಾವಾಸ, 3 ಉಪವಾಸ. ಇವಾಗ ನಾನ್ ನಿಮಗ್ ತೋರಿಸ್ತಿರುವಂತ ಮನೆ ಡೆಪ್ಯೂಟಿ ಸಿಎಂ ಉಪ ಮುಖ್ಯಮಂತ್ರಿ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಸರ್ ಅವರ ಮನೆ. By birth, I'm an agriculturist. By profession, I'm a businessman. By choice, I'm an educationist. By passion, I'm a politician. ಸೊ ಅವರ ಮನೆ ನೀವು ನೋಡ್ಬೋದು, ಇದೇ ಅವರ ಮನೆ. ಹಾಗೆ ಅದ್ರ ಪಕ್ಕದಲ್ಲಿ ಆಫೀಸ್ ಕೂಡ ಇದೆ. ಪ್ರೆಸ್ ಮೀಟ್ ಇದೆ ಅನ್ಸುತ್ತೆ. ಸುಮಾರು ಜನ ಬೌನ್ಸರ್ಸ್, ಪೊಲೀಸು, ಹಾಗೆ ನ್ಯೂಸ್ ಅವ್ರು ಇದಾರೆ. ನೋಡೋಣ ಅವ್ರನ್ನ ಭೇಟಿ ಮಾಡ್ಬೋದಾ ಇಲ್ವಾ. ಇಷ್ಟು ಜನ ಪೊಲೀಸು, ಟೈಟ್ ಸೆಕ್ಯೂರಿಟಿ, ಮತ್ತೆ ಒಂದೊಂದೇ ಕಾರು ಆಚೆ ಬರ್ತಿರೋದ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸರ್ ಖಂಡಿತ ಮನೇಲಿದ್ದಾರೆ ಅನ್ಸುತ್ತೆ. ಸೊ ನಾವು ಕೂಡ ಒಂದ್ 5-10 ನಿಮಿಷ ವೇಟ್ ಮಾಡಿದ್ವಿ, ಏನಾದ್ರು ಆಚೆ ಬರ್ತಾರಾ. ನೋಡ್ತಿದ್ದಂಗೆ ಸಡನ್ ಆಗಿ ಗೇಟ್ ಹಿಂದೆ ನೀವು ನೋಡ್ಬೋದು ಬರ್ತಾ ಇದಾರೆ. ಭೇಟಿ ಮಾಡುವಾಗ ಸರ್ನ ಖುಷಿ ಆಯ್ತು. ಗೊತ್ತಲ್ಲ, ನಾವು ಕನಕ್ಪುರದವರು. ಕೊಟ್ಟು ನೋಡಿ ಒಂದ್ ಚಾನ್ಸ್, ಇಡೀ ಕರ್ನಾಟಕನ ಹೇಳಿ ತೋರಿಸ್ತೀವಿ. ನಾನು ಜಸ್ಟ್ ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಹೋಗ್ತಾರೆ ಅನ್ಕೊಂಡೆ, ಬಟ್ ಬಂದಿ ಆಚೆ ಎಲ್ಲಾರ್ಗು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರು. ನೋಡಿ, ಅವ್ರು ಹೋದ್ರೆ ಅವ್ರ ಹಿಂದೆ ಎಷ್ಟು ಕಾರ್ಗಳು ಹೋಗುತ್ತೆ, ಒಂದಾದ್ಮೇಲೆ ಒಂದು. ಮನೆ ಪಕ್ಕದಲ್ಲಿ ಅವ್ರ ಆಫೀಸ್ ಇದೆ ಅಂತ ನೋಡಿ, ಇದೇ ಅವರ ಆಫೀಸು. ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ನೋಡ್ಬೋದು, ಇದೇ ಅವರ ಆಫೀಸ್ ಆಗಿರುತ್ತೆ. ಮನೆ ಪಕ್ಕದಲ್ಲೇ ಆಫೀಸ್ ಇದೆ. ಮನೆ ಮತ್ತೆ ಆಫೀಸ್ ಎರಡೂ ಕೂಡ ತೋರಿಸ್ತೀನಿ ನೋಡಿ. ಡಿ ಕೆ ಶಿವಕುಮಾರ್ ಸರ್ನ ಭೇಟಿ ಮಾಡಿದ್ವಿ. ಅಪ್ಪ ಖುಷಿ ಆಗೋಯ್ತು. ನಾವು ಕನಕಪುರದವ್ರು ಆಗಿರೋದ್ರಿಂದ ಒಂಥರ ಖುಷಿ ಆಯ್ತು. ಅದಾದ್ಮೇಲೆ ಅದ್ರ ಆಪೋಸಿಟ್ ನಮ್ಗೆ ಡಿ ಕೆ ಸುರೇಶ್ ಸರ್ ಮನೆ ಇದೆ. ನನ್ನ ಹಿಂದೆ ನೋಡ್ತಿದ್ರಲ್ಲ, ಇದೇ ನೋಡಿ ಡಿ ಕೆ ಸುರೇಶ್ ಸರ್ ಅವರ ಮನೆ. ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ, ಕಷ್ಟದಲ್ಲಿದ್ದಾಗೂ ನಾನ್ ಜೊತೆಲಿದ್ದೇನೆ, ಸುಖದಲ್ಲೂ ನಾನ್ ಜೊತೆಲಿರ್ತೇನೆ, ಸಾಯುವಾಗಲೂ ಒಟ್ಟಿಗೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದಷ್ಟು ಜನ ಒಳಗಡೆ ಹೋಗಿದ್ದಾರೆ, ಅವ್ರನ್ನ ಭೇಟಿ ಮಾಡೋದಕ್ಕೆ ಇದಾರೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಆಫೀಸ್ ಒಳಗಡೆ ಸಿಗ್ತಾರಾ ಇಲ್ವಾ, ನಾವು ಹೋಗಿ ಭೇಟಿ ಮಾಡ್ಬೋದಾ ನೋಡೋಣ ಬನ್ನಿ. ಇದೇ ನೋಡಿ ಡಿ ಕೆ ಸುರೇಶ್ ಸರ್ ಅವರ ಆಫೀಸು. ತುಂಬಾ ಜನ ಬಂದಿದ್ರು ಅವ್ರ ಆಫೀಸಲ್ಲಿ. ಎಲ್ಲಾರನ್ನು ಕೂರ್ಸಿ ಅವ್ರಿಗೆ ಏನೇನ್ ಕೆಲ್ಸ ಆಗ್ಬೇಕು ಪ್ರತಿಯೊಬ್ರದನ್ನು ವಿಚಾರಿಸ್ಕೊಂಡು ಅದನ್ನ ಅವ್ರು ತಂದಿರೋ ಅಂತದನ್ನ ಓದಿ ಎಲ್ಲವನ್ನು ಮಾತಾಡ್ಸಿ ಕಳಿಸ್ಕೊಡ್ತಾ ಇದ್ರು. ಇವಾಗ ನಾನ್ ನಿಮ್ಗೆ ತೋರಿಸ್ತಿರೋಂತಹ ಮನೆ ಕನ್ನಡ ಇಂಡಸ್ಟ್ರಿಯ ಸ್ಯಾಂಡಲ್ವುಡ್ ನ ಲೆಜೆಂಡರಿ ಆಕ್ಟರು, ಹಿರಿಯ ನಾಯಕ ನಟರು ಅನಂತ್ ನಾಗ್ ಸರ್ ಅವರ ಮನೆ. ನನ್ನ ಹಿಂದೆ ನೋಡ್ತಿದ್ರಲ್ವಾ, ಇದೇ ಅನಂತ್ ನಾಗ್ ಸರ್ ಅವರ ಮನೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಶ್ರೀ ಅನಂತ್ ನಾಗ್ ಸರ್ ಅಂತ.
ಇದೆ ಅವರ ಮನೆ ಒಳಗಡೆ ಕೂಡ ನೀವು ನೋಡ್ಬೋದು. ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ. ಇದು ಚಿಕ್ಕ ಮಾತು. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೆ ಇದ್ದವನು ಬದುಕಿದ್ದು ಸತ್ತಂಗೆ. ಅವನ ಮಾತು ಕೇಳೋನು ಏನಾದ್ರೂ ಕಡ್ದು ಕಟ್ಟೆ ಹಾಕ್ತಾನೆ. ಸರ್ ಚೆನ್ನಾಗಿದ್ದೀರಾ ಸರ್? ನಿಮ್ಮ ಹೆಸರು ಚಂದನ್ ಅಂತ ಸರ್. ಯಾವ ಬೆಂಗಳೂರೇ ಸರ್. ನೋಡಲು ಚೆನ್ನ, ಕಾಡಲು ಚೆನ್ನ, ನಿನಗಿಂತ ಯಾರಿಲ್ಲ ಚೆನ್ನ. ಇಲ್ಲೇ ಕೆಲಸ ಮಾಡ್ತಾರೆ ಸುಂಕದಗಡ್ಡೆ ಹತ್ರ ಸರ್. ಮೇಘಾ ಬಸ್ ಸ್ಟ್ಯಾಂಡ್ ಸರ್. ಹೌದಾ? ಯಾರಿಗೆ? ಇದು ಜಗಪ್ಪಣ ಅಂತ ಹೇಳಿ ಸರ್, ಕಾಮಿಡಿ ಕ್ಲೇಡಿ ಅವ್ರು ಮಾಡ್ತಾರೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಸರ್, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಭಿಮಾನಿಗಳನ್ನ ಅಂತ. ಅದಕ್ಕೆ ಅಲ್ವಾ ಹೇಳೋದು ಸರ್ನ ಲೆಜೆಂಡ್ ಅಂತ. ನಮ್ಗಂತೂ ಈ ವರ್ಷದ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಸರ್ನ ಭೇಟಿ ಮಾಡಿದ್ದು. ಇವಾಗ ನಾನು ಯಾರ ಮನೆ ಮುಂದೆ ಇದ್ದೀನಿ ಅಂತ ನಿಮ್ಗೆ ಹೇಳೋದೇ ಬೇಡ, ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ವಿಡಿಯೋಸ್ಗಳು ಆ ಸೆಲೆಬ್ರಿಟೀಸ್ ಹೋಮ್ ಟೂರ್ ಅಂತ ಏನ್ ಮಾಡಿದ್ನಲ್ಲ, ಅವಾಗ ಟಾಪ್ ಕಮೆಂಟ್ಸ್ ಬರ್ತಿದ್ದಿದೆ, ಅಪ್ಪು ಸರ್ ಮನೆ ತೋರಿಸಿ, ಅಪ್ಪು ಸರ್ ಮನೆ ತೋರಿಸಿ ಅಂತ. ನೋಡಿ, ಇದೇ ನಮ್ಮ ಅಪ್ಪು ಸರ್ ಮನೆ. ಫ್ಯಾನ್ ಅಂದ್ರೆ ನಿಮ್ಗೊಬ್ಬ ವ್ಯಕ್ತಿ, ನನಗ್ ಶಕ್ತಿ, ಫಾರ್ ಎವರ್ ಅನ್ನ ನೀಡೋರು. ನಮ್ ತಂದೆ ತಾಯಿ ಆದ್ಮೇಲೆ ಅವರೇ ನೆಕ್ಸ್ಟ್. ಇವರು ಕೊಟ್ರ ಸ್ಟಾರ್ ಡ್ಯೂಟಿಲಿ ಇರೋವರೆಗೂ, ಇವರು ನಮಗ್ ಕೊಟ್ರ ಸ್ಟಾರ್ ನಾವಿರೋವರೆಗೂ. ರಾಘಣ್ಣ ಅವರ ವೈಫು ಪಟ್ಟ ಅಂತ ಬಂದ್ಬಿಟ್ರು. ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಇಲ್ಲಿ ನೋಡಿ, ವಿಘ್ನ ವಿನಾಯಕ, ನಾವು ಎಂಟ್ರೆನ್ಸ್ ಅಲ್ಲೇ ವಿಘ್ನ ವಿನಾಯಕನ ದರ್ಶನ ಮಾಡ್ಬೋದು. ನನಗೊಂದಷ್ಟು ಮೆಮೊರೀಸ್ ಇದೆ ಅಪ್ಪು ಸರ್ ಮನೇಲಿ. ಯಾಕಂದ್ರೆ ನಾನು ಇಲ್ಲಿ ಒಂದ್ 2-3 ಸತಿ ಅಪ್ಪು ಸರ್ನ ಭೇಟಿ ಮಾಡಿದೀನಿ. ಆ ಫೋಟೋ ನೀವು ನೋಡ್ಬೋದು. ಒಂದು 1 hour 2 hour ಕಾದಿದೀವಿ ಅಷ್ಟೇ. ಮತ್ತೆ ಅವ್ರಿದ್ದಾಗ ಫ್ಯಾನ್ಸ್ ಗಳು ಏನಾದ್ರು ಆಚೆ ಇದ್ರೆ ಅವ್ರನ್ನ ಖಂಡಿತ ಭೇಟಿ ಮಾಡದೆ ಅವ್ರು ಹೋಗ್ತಾ ಇರ್ಲಿಲ್ಲ. ಅಪ್ಪು ಸರ್ ಭೇಟಿ ಮಾಡ್ಕೊಂಡೆ ಹೋಗೋರು. ಅದಾದ್ಮೇಲೆ ತುಂಬಾ ಜಾಸ್ತಿ ಹೊತ್ತಾಯ್ತು ಅಂದ್ರೆ ಆಚೆನೆ ಊಟ ಬರೋದು, ನೀರ್ ಬರೋದು, ಜ್ಯೂಸ್ ಬರೋದು ಅಭಿಮಾನಿಗಳಿಗೆ. ಅವ್ರು ಇಲ್ದೇ ಇರೋ ಟೈಮಲ್ಲಿ ಮಾತ್ರ ಯಾರನ್ನೂ ನಿಲ್ಸಕ್ ಬಿಡ್ತಾ ಇರ್ಲಿಲ್ಲ. ಅದ್ ಬಿಟ್ರೆ ಅವ್ರು ಇರೋ ಟೈಮಲ್ಲಿ ಪ್ರತಿಯೊಂದ್ ಸತಿನೂ ಅವ್ರನ್ನ ಮೀಟ್ ಮಾಡ್ಬೋದು. ನಾನು ಕೂಡ 4 ಸತಿ ಅಪ್ಪು ಸರ್ನ ಮೀಟ್ ಮಾಡಿದೀನಿ. ಅದಂತೂ ನನ್ನ ಲೈಫ್ ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಬೆಟ್ಟದ ಹೂವು, ಇಲ್ಲಿದ್ಯಲ್ವಾ ಟಾಪ್, ಇಲ್ಲಿ ಅಪ್ಪು ಸರ್ರು, ವಿನಯ್ ರಾಜ್ಕುಮಾರ್ ಸರ್ರು, ಯುವ ರಾಜ್ಕುಮಾರ್ ಸರ್ರು ಎಕ್ಸರ್ಸೈಸ್ ಅಂದ್ರೆ ಅವರು ಜಿಮ್ಮು ವರ್ಕೌಟ್ ಮಾಡಿರೋ ವಿಡಿಯೋಸ್ನೆಲ್ಲ ನಾವು ನೋಡ್ಬೋದು. ಅದು ಇದೇ ಟಾಪ್ ಅಲ್ಲಿ ನೋಡಿ, ಇಲ್ಲೇ ಇದೇ ಟಾಪ್ ಇದೆಯಲ್ವಾ, ಇಲ್ಲೇ ಅವರು ಅರ್ಲಿ ಮಾರ್ನಿಂಗ್ ವರ್ಕೌಟ್ ಮಾಡ್ತಿದ್ದು. ಒಂದಿನ ಜಾಗ ಇದ್ರೆ ಸ್ವಲ್ಪ ಒಂದು ಮ್ಯಾಟ್ ಇದ್ರು ಓಕೆ, ಅಂದ್ರೆ ಒಂದು ಜಾಮ್ಖಾನ ಕೂಡ ಓಕೆ, ಒಂದು ಟವಲ್ ಕೂಡ ಓಕೆ, ಸುಮ್ಮನೆ ಒಂದು ವಾರ್ಮ್ ಅಪ್ ತುಂಬಾ ಚೆನ್ನಾಗಿರುತ್ತೆ. ಅಪ್ಪು ಸರ್ ಮನೆ ನೋಡಿದ್ರಲ್ಲ, ಹಾಗೆ ಅಪ್ಪು ಸರ್ ಮನೆ ಅಲ್ಲಿ ಅಂದ್ರೆ ಎಲ್ಲ ಪಕ್ಕದಲ್ಲೇ ನಾವು ರಾಘಣ್ಣ ಅವ್ರ ಮನೆ ನೋಡ್ಬೋದು. ರಾಘವೇಂದ್ರ ರಾಜ್ಕುಮಾರ್ ಸರ್ರು, ವಿನಯ್ ರಾಜ್ಕುಮಾರ್ ಸರ್ರು, ಯುವ ರಾಜ್ಕುಮಾರ್ ಸರ್ರು ಎಲ್ಲರೂ ಇರುವಂತ ಮನೆ ಇದೆ. ಇದು ಅಪ್ಪು ಸರ್ ಮನೆ, ಇದು ರಾಘಣ್ಣ ಅವ್ರ ಮನೆ. ಇಲ್ಲಿ ನೋಡಿ ಬಾಕ್ಸಿಂಗ್ ಬ್ಯಾಗ್ ಇದೆ. ಯುವರಾಜ್ ಕುಮಾರ್ ಅವ್ರ ಮನೆ ಮೇಲ್ಗಡೆ ಬಾಕ್ಸಿಂಗ್ ಬ್ಯಾಗ್. ಇವಾಗ ನಾನ್ ನಿಮಗ್ ತೋರಿಸ್ತಿರುವಂತ ಮನೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ ಅವರ ಮನೆ. ಅವರು ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಇರ್ತಾರೆ. ಅಕಸ್ಮಾತ್ ಅವರು ಬೆಂಗಳೂರಲ್ಲಿ ಇದ್ದಾಗೆಲ್ಲ ಅವರು ಇದೇ ಮನೆ ನೋಡಿ, ನಾನು ಹಿಂದೆ ನೋಡ್ತಿರಲ್ಲ ಇದೇ ಮನೇಲಿ ಇರ್ತಾರೆ. ಇಲ್ಲಿ ನೋಡಿ ಬರ್ದಿದ್ದಾರೆ, BS ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು, ಶ್ರೀ ಸಿದ್ಧಲಿಂಗೇಶ್ವರ ಪ್ರಸನ್ನ. ಅವರು ಇವಾಗ ಇಲ್ಲ ಶಿವಮೊಗ್ಗದಲ್ಲಿ ಇದಾರಂತೆ. ಬೆಂಗಳೂರಿಗೆ ಬಂದಾಗ ಇಲ್ಲೇ ಇರ್ತಾರೆ. ಅವಾಗ ಬೆಂಗಳೂರಲ್ಲಿ ಇದ್ದಾಗ ಬೇಕಾದ್ರೆ ಭೇಟಿ ಮಾಡಬಹುದು ಅಂತ ಹೇಳಿದ್ರು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ನಿಮ್ಮ ಫೇವರೇಟ್ ಸೆಲೆಬ್ರಿಟಿ ಯಾರು, ಯಾರ ಹೋಮ್ ಟೂರ್ ಬೇಕು, ಯಾರನ್ನ ಮೀಟ್ ಮಾಡ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.